ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ 100 ದಿನ ಕೂಡ ಪೂರ್ಣಗೊಳಿಸುತ್ತಂತಲೇ ಹೇಳ್ಬೋದು. ಹಾಗಾದರೆ ಈ ಸೀಸನ್ ಅಂದರೆ 11ನೇ ಸೀಸನ್ ಬಂದ್ಬಿಟ್ಟು ಸ್ವಲ್ಪ ಲಾಂಗ್ ಟೈಮ್ ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಬಾರಿಯ ಬಿಗ್ ಬಾಸ್ ಬಂದ್ಬಿಟ್ಟು 135 ಡೇಸ್ ಗಂಟನೂ ಈ ಬಾರಿಯ ಬಿಗ್ ಬಾಸ್ ಆದರೆ ರನ್ ಆಗುತ್ತೆ. ಹಾಗಾದರೆ ಈ ವಾರ ಅಂದರೆ 14ನೇ ವಾರ ಯಾರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಇನ್ನೂ 9 ಸ್ಪರ್ಧಿಗಳಾದರೆ ಇದ್ದಾರೆ ಅಂತಲೇ ಹೇಳ್ಬೋದು. ಈ ವಾರ ಅಂದರೆ ನಿನ್ನೆ ಬಂದ್ಬಿಟ್ಟು ಐಶ್ವರ್ಯ ಸಿಂಧೋಗಿ ಅವರು ಎಲಿಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಇವತ್ತು ಅಂದರೆ ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಅಂದರೆ ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಈ ವಾರ ಬಂದ್ಬಿಟ್ಟು ಫ್ಯಾಮಿಲಿ ವೀಕ್ ಆಗಿರುತ್ತೆ ಅಂತ ಅಪ್ಡೇಟ್ಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಸದಸ್ಯರನ್ನ ಅಂದರೆ ಇವರು ಸ್ಪರ್ಧಿಗಳಿರ್ತಾರಲ್ಲ, ಸ್ಪರ್ಧಿಗಳ ಫ್ಯಾಮಿಲಿನಾದರೆ ಮೀಟ್ ಮಾಡಿಸೋ ಒಂದು ಪ್ರೋಗ್ರಾಮ್ ಆದರೆ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕಳೆದ ಬಾರಿಯ ಸೀಸನ್ ಅಂದರೆ ಸೀಸನ್ 10ನಲ್ಲೂ ಕೂಡ ಅವರವರ ಸ್ಪರ್ಧಿಗಳ ಪೇರೆಂಟ್ಸ್ ಕೂಡ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಗೆ. ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಪೇರೆಂಟ್ಸ್ ವೀಕ್ ಆದರೆ ಇಟ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು, ಅದುವೇ ಫ್ಯಾಮಿಲಿ ವೀಕ್. ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಆಗೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ನಾಮಿನೇಟ್ ಆದರೆ ಆಗ್ತಾರೆ, ಎಲಿಮಿನೇಟ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ, ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಮೊದಲನೇದಾಗಿ ತ್ರಿವಿಕ್ರಮ್ ಅವರು ಆದರೆ ನಾಮಿನೇಟ್ ಆಗಿದ್ದಾರೆ. ಎರಡನೇದಾಗಿ ಧನ್ರಾಜ್ ಅವರು ಮತ್ತು ಮೂರನೇದಾಗಿ ಹನುಮಂತ್ ಅವರು, ನಾಲ್ಕನೇದಾಗಿ ಗೌತಮಿ ಮತ್ತು ಐದನೇದಾಗಿ ಉಗ್ರ ಮಂಜು ಅವರು, ಆರನೇದಾಗಿ ಚೈತ್ರ ಮತ್ತು ಏಳನೇದಾಗಿ ಮೋಕ್ಷಿತ್ ಅವರಾದರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಆದರೆ ನಾಮಿನೇಟ್ ಆದರೆ ಆಗಿದ್ದಾರಂತೆ. ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ ಇಷ್ಟು ಜನ ಆದರೆ ನಾಮಿನೇಟ್ ಆದರೆ ಆಗಿದ್ದಾರಂತೆ. ಇನ್ನೂ ಕನ್ಫರ್ಮ್ ಆಗಿಲ್ಲ ಮತ್ತು ಕನ್ಫರ್ಮ್ ತಿಳಿದ ತಕ್ಷಣ ಆದರೆ ಮತ್ತೊಂದು ವಿಡಿಯೋ ಮಾಡಿ ಆದರೆ ಬಿಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.